ಯಾರ ಜಠರ ದುರ್ಬಲ ಇದೆ, ದುರ್ಬಲ ಜಠರದ ಲಕ್ಷಣಗಳೇನು? ಚೆನ್ನಾಗಿ ಆಹಾರ ಡೈಜೆಸ್ಟ್ ಆಗಲ್ಲ, ಆಸಿಡ್ ರಿಫ್ಲಕ್ಸ್ ಆಗುತ್ತೆ, ಆಸಿಡ್ ಮೇಲೆ ಬರುತ್ತೆ, ಚೆನ್ನಾಗಿ ಹಸಿವೆ ಆಗಲ್ಲ. ಇದೆಲ್ಲವೂ ದುರ್ಬಲ ಜಠರದ ಲಕ್ಷಣಗಳು. ಅಂಥವರಿಗೆ ಈ ಎಕ್ಸರ್ಸೈಸು, ಈ ಪ್ಲ್ಯಾಂಕ್ ಅಂತ ನಾವೇನು ಹೇಳ್ತೇವೆ, ಈ ಪೋಸ್ಚರ್ ಏನಿದೆ ನಿಮ್ಮ ಕೋರ್ ಸ್ಟ್ರೆಂತ್ ಅನ್ನ ಹೆಚ್ಚಿಸುತ್ತೆ, ನಿಮ್ಮ ಜಠರವನ್ನ ಸದೃಢಗೊಳಿಸುತ್ತೆ. ಸೊ ಇದನ್ನ ನಿಮ್ಮ ಎಕ್ಸರ್ಸೈಸಿನ ಭಾಗವಾಗಿ ಮಾಡ್ಕೊಳ್ಳಿ. ಸೊ ಇದನ್ನ ಒಂದು 30 ಸೆಕೆಂಡು ಆ ಪೋಸ್ಚರನ್ನ ಇಲ್ಲೇನು ಹಿಂದೆ ನಿಮಗೆ ಇಮೇಜಲ್ಲಿ ಕಾಣಿಸ್ತಾ ಇದೆ ಅದನ್ನ ಹೋಲ್ಡ್ ಮಾಡಿ, ಮತ್ತೆ ಒಂದು 30 ಸೆಕೆಂಡು ರೆಸ್ಟ್ ಅನ್ನ ತಗೊಂಡು, ಮತ್ತೆ ಒಂದು 30 ಸೆಕೆಂಡ್, 20 ರಿಂದ 30 ಸೆಕೆಂಡ್ ಎಷ್ಟೊತ್ತು ಕಂಫರ್ಟೇಬಲ್ ಆಗಿ ನೀವು ಹೋಲ್ಡ್ ಮಾಡೋಕ್ಕಾಗುತ್ತೆ 30 ಸೆಕೆಂಡ್ಸ್ ವರೆಗೂ ಅದನ್ನು ಹೋಲ್ಡ್ ಮಾಡಿ, ಮತ್ತೆ ರೆಸ್ಟ್ ತಗೊಂಡು, ಆ ರೀತಿ 2 ರಿಂದ 3 ರೌಂಡ್. ಸೊ ಪ್ರತಿನಿತ್ಯ 2 ರಿಂದ 3 ರೌಂಡ್ ಮಾಡಿದ್ರೂ ಕೂಡ ಸಾಕು. ನಿಮ್ಮ ನಿಧಾನಕ್ಕೆ ನಿಮ್ಮ ಕೋರ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ನಿಮ್ಮ ಪೋಸ್ಚರ್ ಚೆನ್ನಾಗಿರುತ್ತೆ. ಸೊ ಎಸ್ಪೆಷಲಿ ನಿಮ್ಮ ಸ್ಟಮಕ್ ದುರ್ಬಲ ಇತ್ತು, ಜಠರ ದುರ್ಬಲ ಇತ್ತು ಅಂತಂದ್ರೆ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆ ಆಸಿಡ್ ರಿಫ್ಲಕ್ಸ್ ಇದೆ, ಯಾರಿಗೆ ಚೆನ್ನಾಗಿ ಆಹಾರ ಡೈಜೆಸ್ಟ್ ಆಗಲ್ಲ, ಚೆನ್ನಾಗಿ ಹಸಿವೆ ಆಗಲ್ಲ, ಅವರಿಗಿದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಬೋದು. ನಿಮ್ಮ ಕೋರ್ ಸ್ಟ್ರೆಂತ್ ಮತ್ತೆ ಯಾರಲ್ಲಿ ಹೊಟ್ಟೆ ಭಾಗದಲ್ಲಿ ಬೊಜ್ಜಿದೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಪ್ಲ್ಯಾಂಕ್ ಅನ್ನ ರೆಗ್ಯುಲರ್ ಆಗಿ ನಿಮ್ಮ ಎಕ್ಸರ್ಸೈಸಿನ ರೂಟಿನ ಭಾಗವಾಗಿ ಮಾಡ್ಕೊಳ್ಳಿ. ಯಾವುದೇ ಒಂದು ಎಕ್ಸರ್ಸೈಸು ಪೋಸ್ಚರನ್ನು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು, ಸ್ವಲ್ಪ ಸ್ಟ್ರೆಚಿಂಗು ಅದು ಮಾಡಬೇಕು. ಡೈರೆಕ್ಟ್ ಆಗಿ ಇದು ಒಂದೇ ಮಾಡೋದಲ್ಲ, ಸ್ವಲ್ಪ 5 ನಿಮಿಷ 10 ನಿಮಿಷ ಸ್ಟ್ರೆಚಿಂಗು ಅದು ವಾರ್ಮ್ ಅಪ್ ಮಾಡಿದ್ಮೇಲೆ ಈ ಪೋಸ್ಚರನ್ನು ನೀವು ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.